ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಈ ವಿಷಯ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ದೆಹಲಿಯ ನಂತರ ಉತ್ತರ ಪ್ರದೇಶದಲ್ಲಿ ಒಂದು ದೊಡ್ಡ ಸಂಚು ಈಗ ರೆಡಿ ಆಗ್ತಾ ಇದೆ. ಕಾಕ್ರೋಚ್ಗಳ ನೆಕ್ಸ್ಟ್ ಟಾರ್ಗೆಟ್ UP CM ಯೋಗಿ ಆದಿತ್ಯನಾಥ್. ಇನ್ನು ಕೇವಲ 2 ದಿನ ಉತ್ತರ ಪ್ರದೇಶದಲ್ಲಿ ಏನು ಬೇಕಾದರೂ ನಡೀಬಹುದು. ಏನಿದು ಸಂಚು? ಬುಲ್ಡೋಸರ್ ಬಾಬಾ ಏನು ಮಾಡ್ತಾರೆ ಈಗ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರ, ಟಾರ್ಗೆಟ್ ಯೋಗಿ ಆದಿತ್ಯನಾಥ್. ಈ ಸಲ ಇವರ ಪ್ಲಾನು ಬಹಳ ಸಿಂಪಲ್ ಆಗಿದೆ. ಯೋಗಿಯವರ ಕೋಟೆ ಎನಿಸ್ಕೊಂಡಿರುವ UPಗೆ ನುಗ್ಗೋದು, ಅಲ್ಲಿ ಗಲಾಟೆ ಮಾಡೋದು, ಪೊಲೀಸರಿಂದ ಏಟು ತಿನ್ನೋದು, ಆ ಮೂಲಕ ದೇಶದ ಮುಂದೆ ಒಂದು ವಿಕ್ಟಿಮ್ ಕಾರ್ಡನ್ನು ಪ್ಲೇ ಮಾಡೋದು. ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಇವರಿಗೆ ಒಂದು ಐಡಿಯಾವನ್ನ ಕೊಟ್ಟಿದ್ದಾರೆ ಅನಿಸ್ತಿದೆ. ಯೋಗಿ ಅವರನ್ನ ಕುರ್ಚಿಯಿಂದಂತೂ ಅಲ್ಗಾಡಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಲ್ಲಿ ಗದ್ದಲ ಎಬ್ಬಿಸಿ ದೇಶದಾದ್ಯಂತ ಅಶಾಂತಿಯನ್ನು ಸೃಷ್ಟಿಸೋದು ಇವರ ನೆಕ್ಸ್ಟ್ ಗೇಮ್ ಪ್ಲಾನ್. ನೋಡಿ, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಟ್ಯಾಕ್ಸಿ ಡ್ರೈವರ್ಗಳಿಗೆ ಆಗಸ್ಟ್ 1ನೇ ತಾರೀಕು ಪಾರ್ಲಿಮೆಂಟ್ ಕಡೆಗೆ ಮೆರವಣಿಗೆ ಮಾಡೋದಕ್ಕೆ ಕರೆಯನ್ನು ಕೊಡ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಟ್ಯಾಕ್ಸಿಗಳು CNGಯನ್ನು ಬಳಸ್ತವೆ, ಆದರೆ ಎಥನಾಲ್ ಮಿಶ್ರಿತ ಪೆಟ್ರೋಲ್ ವಿಷಯದ ಮೇಲೆ ರಾಜಕೀಯ ಮಾಡಲಾಗತ್ತೆ. ಅಂದರೆ ಇವರ ಉದ್ದೇಶವೇ ಬೇರೆ ಇದೆ ಅಂತಾಯ್ತು. ಇವರೆಲ್ಲರ ಗುರಿ ಒಂದೇ, ಮೋದಿಯವರನ್ನು ಕೆಳಗಿಳಿಸೋದು ಮತ್ತು ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪ್ರಧಾನಮಂತ್ರಿ ಆಗದಂತೆ ತಡೆಯೋದು. ಇವರ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ಅಂದರೆ, ದೆಹಲಿಯಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾರೆ. ಅದೇ ಪಂಜಾಬ್ ಅಥವಾ ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಪೇಪರ್ ಲೀಕ್ ಹಗರಣಗಳ ಬಗ್ಗೆ ಬಾಯಿ ಬಿಚ್ಚೋದಿಲ್ಲ. ಹಿಂದೂಗಳ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ರು, ಇವ್ರಿಗೆ ಚಿಂತೆ ಇಲ್ಲ. ಆದರೆ ಈಗ ಉತ್ತರ ಪ್ರದೇಶದ ರಾಂಪುರದ ಮೊಹಮ್ಮದ್ ಅಲಿ ಜೌಹಾರ್ ಯೂನಿವರ್ಸಿಟಿ ಅಂತ ಕೂಡಲೇ ಇವರೆಲ್ಲ ಮತ್ತೆ ಈಗ ಒಂದಾಗ್ಬಿಟ್ಟಿದ್ದಾರೆ. ಸೊ ಈಗಿನ ಹೊಸ ಯುದ್ಧ ಭೂಮಿ ರಾಂಪುರದ ಮೊಹಮ್ಮದ್ ಅಲಿ ಜೌಹಾರ್ ಯೂನಿವರ್ಸಿಟಿ. ವೀಕ್ಷಕರೇ, ಮೊಹಮ್ಮದ್ ಅನ್ನೋ ಈ ಹೆಸರಿನ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೋ ಅಥವಾ ಜಿಹಾದಿಗಳು ಅನ್ನೋ ಪ್ರಶ್ನೆ ತುಂಬಾ ದಿನಗಳಿಂದಿದೆ. ಈಗ ಇಡೀ ವಿರೋಧ ಪಕ್ಷದ ಗಮನ ರಾಂಪುರದ ಕಡೆ ತಿರುಗಿದೆ. ಅಲ್ಲಿನ ಅಜಮ್ ಖಾನ್ ಅವರ ಜೌಹಾರ್ ಯೂನಿವರ್ಸಿಟಿಯನ್ನು ಉಳಿಸೋದೇ ಇವರ ಉದ್ದೇಶ. ವೀಕ್ಷಕರೇ, ವಿಷಯ ಏನಪ್ಪ ಅಂದರೆ, ಈ ಯೂನಿವರ್ಸಿಟಿಯಲ್ಲಿ ಅಕ್ರಮ ಕಟ್ಟಡಗಳಿದೆ ಅಂತ ಯೋಗಿಜಿ ಸರ್ಕಾರ ಈಗಾಗಲೇ ಬುಲ್ಡೋಸರ್ ಆರ್ಡರ್ನ ಕೊಟ್ಟಿದೆ. ಆದರೆ ಇದನ್ನು ವಿರೋಧಿಸೋದಕ್ಕೆ ದೆಹಲಿಯ ಗಿಡುಗಗಳು ಈಗ ರಾಂಪುರಕ್ಕೆ ಲಗ್ಗೆ ಇಡ್ತಾ ಇದೆ. ನೋಡಿ, ಇಂತಹ ಕಲ್ಲು ತೂರೋ ಪ್ರತಿಭಟನಾಕಾರರಿಗೆ ಈಗ ಒಂದು ಹೊಸ ಕನ್ಸಲ್ಟೆಂಟ್ ಸಿಕ್ಕಿದ್ದಾರೆ. ದೇಶದಾದ್ಯಂತ ಬೆಂಕಿ ಹಚ್ಚೋದಕ್ಕೆ ಫಾರ್ಮುಲಾವನ್ನು ಇವರಿಗೆ ನೀಡಲಾಗ್ತಾ ಇದೆ. ಸೊ ಒಬ್ಬೊಬ್ಬರೇ ಕೇಂದ್ರ ಸಚಿವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮೋದಿಜಿಯ ಬೆನ್ನು ಕೂಡ ಬಿದ್ದಿದ್ದಾರೆ. ಅಮಿತ್ ಶಾ ಅವರಿಗೆ ಸವಾಲನ್ನು ಕೂಡ ಹಾಕ್ತಾ ಇದ್ದಾರೆ. ಈ ಹಿಂದೆ ಪೊಲೀಸರು ದಾಖಲಿಸಿದ ಎಲ್ಲ FIRಗಳನ್ನು ರದ್ದು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅಚ್ಚರಿಯ ವಿಷಯ ಏನಂದರೆ, ಬಿಹಾರ ಮತ್ತು ಅಸ್ಸಾಂನಲ್ಲಿ ಇಂತಹ ಕೇಸ್ಗಳನ್ನು ರದ್ದುಗೊಳಿಸುವಂತಹ ಪ್ರಕ್ರಿಯೆ ಈಗಾಗಲೇ ಆರಂಭ ಕೂಡ ಆಗಿದೆ ಅನ್ನೋ ಸುದ್ದಿ ಇದೆ. ನೋಡಿ, ಮೋದಿಯವರು ಮುಂದಿನ ವರ್ಷ ನಿವೃತ್ತರಾಗಬಹುದು ಅನ್ನೋ ಊಹಾಪೋಹಗಳ ನಡುವೆ ಯೋಗಿ ಆದಿತ್ಯನಾಥ್ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ವಿಷಯ. ಆ ಚರ್ಚೆಗೆ ಯೋಗಿ ತಲುಪಬಾರ್ದು ಅಂದರೆ ಮೊದಲು ಅವರನ್ನು ಉತ್ತರ ಪ್ರದೇಶದಲ್ಲಿ ಸೋಲಿಸಬೇಕು. ಇದಕ್ಕಾಗಿ ಈಗ ಜಿಹಾದಿ ಸೈನ್ಯ ಮತ್ತು ಯೋಗಿ ಅವರ ಬುಲ್ಡೋಸರ್ಗಳ ನಡುವೆ ನೇರ ಹಣಾಹಣಿ ಶುರುವಾಗಿದೆ. ಇದರ ಪರಿಣಾಮವಾಗಿ ದೇಶದ ಆರ್ಥಿಕತೆಯ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ಸುಮಾರು $78 ಬಿಲಿಯನ್ ಹಣ ಏನಿದೆ, ಇದು ನಮ್ಮ ಸ್ಟಾಕ್ ಮಾರ್ಕೆಟ್ನಿಂದ ಹೊರಗೆ ಹೋಗ್ತಾ ಇದೆ. ಹೂಡಿಕೆದಾರರಿಗೆ ಒಂಥರ ಅಸ್ಥಿರತೆ ಅನ್ನೋದು ಇಷ್ಟ ಆಗೋದಿಲ್ಲ. ದೇಶದಲ್ಲಿ ಬೆಂಕಿ ಬೀಳುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕಾಗ ಹಣ ಹೊರ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದಹಾಗೆ ಈ ರಾಂಪುರದ ಮೊಹಮ್ಮದ್ ಅಲಿ ಜೌಹಾರ್ ಯೂನಿವರ್ಸಿಟಿ ಕೇವಲ ಒಂದು ಕಟ್ಟಡ ಅಲ್ಲ, ಅದು ಜಿಹಾದಿಗಳ ಕಾರ್ಖಾನೆ ಅನ್ನೋ ಆರೋಪ ಇದೆ. ಅಲ್ಲಿನ 40 ಕಟ್ಟಡಗಳಲ್ಲಿ 38 ಕಟ್ಟಡಗಳು ಅಕ್ರಮವಾಗಿ ನಿರ್ಮಾಣ ಆಗಿದೆ. ಯಾವುದೇ ನಕ್ಷೆಯ ಅನುಮೋದನೆ ಪಡೆದುಕೊಂಡಿಲ್ಲ. ಅಜಮ್ ಖಾನ್ ತಾನೇ ರಾಜ ಅಂತ ಅಂದ್ಕೊಂಡ್ಬಿಟ್ಟಿದ್ದ.
ಆದರೆ ಯೋಗಿಜಿ CM ಆಗ್ತಾರೆ ಅಂತ ಆತ ಕನಸಲ್ಲೂ ಕೂಡ ಊಹಿಸಿರಲಿಲ್ಲ. ಈಗ 15 ದಿನಗಳ ಗಡುವನ್ನು ಈ ವಿಶ್ವವಿದ್ಯಾಲಯಕ್ಕೆ ನೀಡಲಾಗಿದ್ದು ಜುಲೈ 31 ಒಳಗೆ ಅವರಾಗೆ ಈ ಕಟ್ಟಡವನ್ನು ಕೆಡಬೇಕಾಗುತ್ತೆ. ಇಲ್ಲದೆ ಹೋದರೆ ಯೋಗಿಜಿಯವರ ಬುಲ್ಡೋಸರು ಆ್ಯಕ್ಷನ್ ಶುರು ಮಾಡಿಕೊಳ್ಳುತ್ತೆ. ಆಲ್ರೆಡಿ ಯೂನಿವರ್ಸಿಟಿ ಗೇಟ್ ಮುಂದೆ ಈಗ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಆರಂಭ ಆಗಿದೆ. ಮಳೆ ಬರ್ತಿದ್ರೂ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿವಿಡ್ಲಾಗ್ತಾ ಇದೆ. ಸೇವ್ ಜೌಹಾರ್ ಯೂನಿವರ್ಸಿಟಿ ಅನ್ನೋ ಹ್ಯಾಶ್ಟ್ಯಾಗನ್ನು ಬಳಸ್ಕೊಳ್ಳಾಗ್ತಿದೆ. ಅಲ್ಲಿ ಪ್ರತಿಭಟನೆ ಮಾಡ್ತಿರೋರಲ್ಲಿ ಸೆಕ್ಯುಲರ್ ಹಿಂದೂ ಮಕ್ಕಳು ಇರೋದು ಕೂಡ ನಮ್ಮ ವಿಪರ್ಯಾಸ. ಈ ಹೋರಾಟಕ್ಕೆ ಅಖಿಲೇಶ್ ಯಾದವ್, ಕಾಂಗ್ರೆಸ್, ಕೇಜ್ರಿವಾಲ್ ಮತ್ತು ಭೀಮ್ ಆರ್ಮಿಯ ಚಂದ್ರಶೇಖರ್ ರಾವಣ್ ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. AIMIM ಇಡೀ ರಾಜ್ಯದಾದ್ಯಂತ ಪ್ರತಿಭಟನಾ ಮೆರವಣಿಗೆಯನ್ನು ಶುರು ಮಾಡಿಕೊಂಡಿದೆ. ಇಕ್ರಾ ಹಸನ್ ಅವರಂತಹ ನಾಯಕರು ಅಡ್ಮಿನಿಸ್ಟ್ರೇಷನ್ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ. ಆದರೆ ಇದರ ನಡುವೆ ಒಂದು ಆಶಾದಾಯಕ ವಿಷಯ ಕೂಡ ಇದೆ. ಈ ವಿರೋಧ ಪಕ್ಷದ ನಾಯಕರ ನಡುವೆ ಈಗ ಈಗೋ ಕ್ಲಾಶ್ ಕೂಡ ಶುರುವಾಗಿದೆ. ಅಜಮ್ ಖಾನ್ ಬೆಂಬಲಿಗರು ಮತ್ತು ಇಕ್ರಾ ಹಸನ್ ಬೆಂಬಲಿಗರ ನಡುವೆ ಕೈ ಮಿಲಾಯಿಸುವಂತಹ ಹಂತಕ್ಕೆ ಜಗಳ ಬಂದು ನಿಂತಿದೆಯಂತೆ. ಎಲ್ರಿಗೂ ತಾವು ಈ ಹೋರಾಟದ ನಾಯಕರು ಅಂತ ತೋರಿಸ್ಕೊಳ್ಳುವಂತಹ ಹಂಬಲ, ಕ್ರೆಡಿಟ್ ವಾರ್ ಅಂತ ಹೇಳ್ಬೋದು. ಕಪಿಲ್ ಸಿಬಲ್ ಅವರು ಈಗ ಜಿಹಾದಿಗಳ ದೊಡ್ಡ ದಲ್ಲಾಳಿ ಆಗಿಬಿಟ್ಟಿದ್ದಾರೆ ಅನ್ನೋ ಅನುಮಾನ ಇದೆ. ಇವರು ಹಿಂಸೆ ಮಾಡಿದವರ ಮೇಲಿರುವಂತಹ ಕೇಸ್ಗಳನ್ನು ವಾಪಸ್ ಪಡೆಯೋದಕ್ಕೆ ಹೋರಾಟ ಮಾಡ್ತಿದ್ದಾರಂತೆ. ಎಂತಹ ದುರಂತ ನೋಡಿ. ಒಂದು ವೇಳೆ ಕೇಸ್ ವಾಪಸ್ ಪಡೆಯದೇ ಇದ್ರೆ ಇಡೀ ದೇಶದಲ್ಲಿ ಗಲಭೆಗಳು ಶುರುವಾಗುತ್ತೆ. ಯೋಗೇಂದ್ರ ಯಾದವ್ ಹೇಳ್ದಂಗೆ ಈ ದೇಶ ಈಗ ಸಂವಿಧಾನದಿಂದಲ್ಲ, ಬೀದಿ ಬಲದಿಂದ ಅಂದರೆ ಸ್ಟ್ರೀಟ್ ಪವರ್ನಿಂದ ನಡೆಯುತ್ತೆ ಅನ್ನೋದು ಈ ಪರಿಸ್ಥಿತಿ ನೋಡಿದ್ರೆ ಅರ್ಥ ಆಗ್ತಾ ಇದೆ. ಜುಲೈ 31 ಗಡುವು ಈಗ ಹತ್ತಿರ ಬರ್ತಾ ಇದೆ. ಇನ್ನು ಕೇವಲ 2 ದಿನ ಇರೋದು. ಅಲ್ಲಿನ 20,000 ವಿದ್ಯಾರ್ಥಿಗಳ ಭವಿಷ್ಯದ ಹೆಸರಲ್ಲಿ ಹೋರಾಟ ಶುರುವಾಗಿದೆ. ಜೊತೆಗೆ ಇನ್ನೊಂದು ವಿಶೇಷ ಏನಂದರೆ ಆ ಕಟ್ಟಡಗಳ ಕೆಳಗೆ ಬಂಕರ್ಗಳು ಕೂಡ ಇದೆ ಅನ್ನೋ ಅನುಮಾನ ಇದೆ. UP ಅಡ್ಮಿನಿಸ್ಟ್ರೇಷನ್ ಈಗ 0 ಟಾಲರೆನ್ಸ್ ನೀತಿಯಲ್ಲಿದೆ. ಅವರು ವಾಟರ್ ಕ್ಯಾನನನ್ನು ಬಳಸೋದಿಲ್ಲ, ನೇರವಾಗಿ ಬುಲ್ಡೋಸರನ್ನು ತರ್ತಾರೆ. ನಮ್ಮ ಪ್ರಕಾರ ದೆಹಲಿ ಪೊಲೀಸರ ಸ್ಟ್ರೈಕ್ ರೇಟು ಸ್ವಲ್ಪ ಕಡಿಮೆ ಆಗಿತ್ತೇನೋ, ಬಟ್ UP ಪೊಲೀಸರ ಸ್ಟ್ರೈಕ್ ರೇಟು ವೈಭವ್ ಸೂರ್ಯವಂಶಿ ಹಂಗೆ ಯಾವತ್ತೂ ಜಾಸ್ತಿನೇ ಇರುತ್ತೆ. ಸೊ ಈಗ ಪ್ರಶ್ನೆ ಏನಂದರೆ, ಯೋಗಿ ಆದಿತ್ಯನಾಥ್ ಅವರು ಇಂತಹ ಒತ್ತಡಕ್ಕೆ ಮಣಿತಾರಾ? ಮೋದಿಯವರಂತೆ ಇವರು ಕೂಡ ಹಿಂದೆ ಸರಿತಾರಾ ಅಥವಾ ಬುಲ್ಡೋಸರ್ ಹರಿಸ್ತಾರಾ ಅನ್ನೋದು. ಜುಲೈ 31ಕ್ಕೆ ರಾಂಪುರದಲ್ಲಿ ಏನಾಗುತ್ತೆ ಅನ್ನೋದನ್ನು ಎಲ್ಲರೂ ಕಾದು ನೋಡಬೇಕಾಗಿದೆ. ಯೋಗಿ ಆದಿತ್ಯನಾಥ್ ಅವರ ಸ್ಟ್ರಾಂಗ್ ಮ್ಯಾನ್ ಇಮೇಜನ್ನು ಕೆಡಿಸೋದು ಮತ್ತು ಅವರನ್ನು ಮುಂದಿನ ಪ್ರಧಾನಿ ರೇಸ್ನಿಂದ ಹೊರಹಾಕೋದು ಈ ಇಡೀ ಕಾಕ್ರೋಚ್ಗಳ ಟಾರ್ಗೆಟು. ಖಂಡಿತ ಮುಂದಿನ ಕೆಲವು ದಿನಗಳು ಭಾರತೀಯ ರಾಜಕೀಯಕ್ಕೆ ಬಹಳ ನಿರ್ಣಾಯಕವಾಗಲಿದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯೋಗಿ ಆದಿತ್ಯನಾಥ್ ಅವರು ಬುಲ್ಡೋಸರನ್ನು ನಡೆಸಬೇಕಾ ಅಥವಾ ಶಾಂತಿ ಕಾಪಾಡಬೇಕಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.